ಸೊ ಇವತ್ತು ಬೆಳಿಗ್ಗೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಇವತ್ತು ಏಕಾದಶಿ. ಸೊ ಮನೆಗೆ ಹೋಗ್ಲಿಕ್ಕೆ ಉಂಟು, ನಮ್ಮ ಮನೆಗೆ, ಅಮ್ಮನ ಮನೆಗೆ. ಹಾಗೆ ಇವಾಗ ಆಫ್ಟರ್ನೂನ್ ಹೋಗೋದು. ಅಂದರೆ ಇವಾಗ ಪಲ್ಯ ಮಾಡಲಿಕ್ಕೆ ಉಂಟು, ಅಂದರೆ ಟೊಮೆಟೊ ಸಾರು, ದಾಲ್ ಸಾರು ಮಾಡಿ ಟೊಮೆಟೊ ಹಾಕಿ ಎಲ್ಲ ಸಾರು ಮಾಡುವ ಅಂತ ಹೇಳಿ. ಹಾಗೆ ಮತ್ತು ಫಿಶ್ ಫ್ರೈ ಉಂಟು, ಸೊ ಫಿಶ್ ಫ್ರೈ ಮಾಡಬೇಕಿನ್ನು. ಮತ್ತು ಇವಾಗ ಮಳೆ ಇಲ್ಲ, ಆದರೆ ಮಳೆ ಬರ್ತಾ ಉಂಟು. ಅಂದರೆ ಇವಾಗ ಸ್ವಲ್ಪ ಸ್ಟಾಪ್ ಆಯ್ತು, ಈಗ ಮೋಡ ಆಗಿದೆ, ಬಟ್ ಬಿಸಿಲಿಲ್ಲ ಇವತ್ತು. ಒಂದು 1 ವೀಕ್ ಆಯಿತು ಬಿಸಿಲಿಲ್ಲ, ಫುಲ್ ಮಳೆನೇ. ಡ್ರೆಸ್ ಕೂಡ ಒಣಗಲಿಲ್ಲ, ಎಲ್ಲ ಅಲ್ಲೆಲ್ಲೇ ಹಾಕಿಟ್ಟಿದ್ದೇನೆ. ಓಕೆ ಗೈಸ್, ಇವಾಗ ಸಾರು ಮಾಡಿ ಆಮೇಲೆ ಫಿಶ್ ಫ್ರೈ ಮಾಡಿ ಆಮೇಲೆ ಊಟ ಮಾಡೋದು. ಆಮೇಲೆ ಆಫ್ಟರ್ನೂನ್ ಅಲ್ಲಿ ಮನೆಗೆ ಹೋಗ್ಲಿಕ್ಕೆ ಉಂಟಲ್ಲ, ಸೊ ಹಾಗೆ. ಸೊ ಇವತ್ತು ಅಮ್ಮನ ಮನೆಯಲ್ಲಿ ನಿಲ್ಲುವುದು, ಅಂದರೆ ಏಕಾದಶಿ ಊಟ ಉಂಟಲ್ಲ ನೈಟ್, ಸೊ ಹಾಗೆ. ನಾಳೆ ದ್ವಾದಶಿ ಉಂಟು, ಸೊ ಮಧ್ಯಾಹ್ನ ಬರೋದು. ನಾಳೆ ಮಧ್ಯಾಹ್ನ ದ್ವಾದಶಿದು ಊಟ ಆಗಿ ಆಮೇಲೆ ಬರೋದು. ಓಕೆ ಗೈಸ್, ಬನ್ನಿ. ನಾವು ಸಾರು ಮಾಡಲಿಕ್ಕೆ ಇದು ಮಾಡಿ ಇಟ್ಟಿದ್ದೇನೆ, ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಇನ್ನು ಈರುಳ್ಳಿ ಕಟ್ ಮಾಡಿ ಇಡಬೇಕು. ಸೊ ಹಾಗೆ ಟೊಮ್ಯಾಟೊ ಮತ್ತು ಬಟಾಟೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಅಂದರೆ ಪೊಟ್ಯಾಟೊವನ್ನು ಒಂಥರ ಸ್ಮ್ಯಾಶ್ ಥರ ಮಾಡಿ ಆಮೇಲೆ ಮಾಡುವ ಅಂತೇಳಿ. ಸೊ ಇಲ್ಲಿ ತೊಳೆದು ನೆನೆಸಿಟ್ಟಿದ್ದೇನೆ ಬೇಳೆ. ಇನ್ನು ಈರುಳ್ಳಿ ಕಟ್ ಮಾಡಿಲ್ಲ, ಟೊಮೆಟೊ ಮತ್ತು ಇದು ಮಾತ್ರ ಕಟ್ ಮಾಡಿ ಇಟ್ಟಿದ್ದೇನೆ, ಅವರು ಮೆಣಸಿನಕಾಯಿ. ಸೊ ಇನ್ನು ಈರುಳ್ಳಿ ಕಟ್ ಮಾಡಬೇಕು. ಸೊ ಹಾಗೆ ಇದು ಈಗ ಮಳೆಗಾಲ ಅಲ್ವಾ, ಎಲ್ಲ ಬೂಸ್ಟ್ ಬರ್ತದೆ. ಸೊ ಅದನ್ನು ವಾಶ್ ಮಾಡಿ, ಇದು ಸಿಪ್ಪೆಲ್ಲ ತೆಗೆದು ವಾಶ್ ಮಾಡಿ ಆಮೇಲೆ ಕಟ್ ಮಾಡಿ ಯೂಸ್ ಮಾಡೋದು ನಾವು. ಫಿಶ್ ಫ್ರೈ ಆಯಿತು. ನಾನೆಲ್ಲ ಮೊದಲೇ ರೆಡಿ ಮಾಡಿಟ್ಟದ್ದು, ಯಾಕಂದರೆ ಹೇಳಿದರೆ ನನಗೆ ಮತ್ತೆ ನೆನಪಾಗುವುದಿಲ್ಲ ಯಾವ್ದು ಹಾಕಲಿಕ್ಕೆ, ಎಂತ ಹಾಕೋದಂತ ಅಂತಾರೆ. ಒಂದೊಂದು ನನಗೆ ಮರ್ತೋಗ್ತದೆ ಹಾಕಲಿಕ್ಕೆ. ಸೊ ಅದಕ್ಕೆ ಎಲ್ಲ ಮೊದಲೇ ರೆಡಿ ಮಾಡಿಟ್ಟಿದ್ದೇನೆ ನಾನು. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಅದು ಸ್ಮ್ಯಾಶ್ ಮಾಡಿದ್ದು ಪೊಟ್ಯಾಟೊ ಮತ್ತು ಟೊಮ್ಯಾಟೊ ಎಲ್ಲ ಹಾಕಿ ಫ್ರೈ ಮಾಡ್ತಿದ್ದೇನೆ. ಸೊ ಬೇಳೆ ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿದೆ, ಕುಕ್ಕರಲ್ಲಿ ಇಟ್ಟದಲ್ಲ, ಸೊ ಬೇಗ ಬಾಯ್ಲ್ ಆಯಿತು. ಸಾರು ರೆಡಿ ಆಯಿತು, ಸಾಂಬಾರು. ಸೊ ಹಾಗೆ ಫಿಶ್ ಫ್ರೈ ಕೂಡ ಆಯಿತು. ಇನ್ನು ಮಳೆ ಸ್ಟಾಪ್ ಆಗಿದೆ ಅಲ್ವಾ, ಇವಾಗ ಡ್ರೆಸ್ ವಾಶ್ ಮಾಡಬೇಕು, ಆಮೇಲೆ ಊಟ ಮಾಡೋದು. ಆಮೇಲೆ ಆವಾಗ ಮಧ್ಯಾಹ್ನ ಆಗ್ತದೆ. ಸೊ ಆಮೇಲೆ ಹೊರಡಿ ಆಮೇಲೆ ಮನೆಗೆ ಹೋಗೋದು ನಾನು. ಸೊ ಓಕೆ ಗೈಸ್, ನಾನಿನ್ನು ಡ್ರೆಸ್ ಎಲ್ಲ ವಾಶ್ ಮಾಡ್ತೇನೆ. ನಾನು ಸ್ವಲ್ಪ ಬಿಸಿಲು ಕಾಯುವಾಗೆ ಕಾಣ್ತಾ ಉಂಟು, ಸೊ ಹಾಗೆ. ಓಕೆ ಗೈಸ್, ನಾನು ಮತ್ತೆ ಸಿಗ್ತೇನೆ. ಓಕೆ. ಆವಾಗಷ್ಟೇ ಬಿಸಿಲು ಬಿತ್ತು ಅಂತ ಹೇಳಿ ಎಲ್ಲ ಡ್ರೆಸ್ ಹೊರಗೆ ಹೋಗಿ ಹಾಕಿದ್ದು. ಸೊ ಮತ್ತೆ ಪುನಃ ಎಲ್ಲಿಂದ ಮೋಡ ಸ್ಟಾರ್ಟ್ ಆಯಿತು ಗೊತ್ತಿಲ್ಲ. ಆವಾಗಲೇ ಕತ್ತಲೆ ಆಗಿ ಈಗ ಮಳೆ ಬಂದು ಸಹ ಆಯಿತು ನೋಡಿ. ಡ್ರೆಸ್ ಎಲ್ಲ ಮತ್ತೆ ಪುನಃ ಎಲ್ಲ ತೆಗ್ದದ್ದು. ಸ್ವಲ್ಪ ಒಣಗಿತ್ತು ಡ್ರೆಸ್, ಅಂದರೆ ನಿನ್ನೆ ಮೊನ್ನೆದಲ್ಲಿ ಇದ್ದದ್ದು ಒಣಗಿತ್ತು, ಇವತ್ತಿದು ಒಣಗಲಿಲ್ಲ. ಇನ್ನು ಬಿಸಿಲು ಬಂದರೆ ಮತ್ತೆ ಪುನಃ ಹಾಕಬೇಕು, ಮತ್ತೆ ಪುನಃ ಮಳೆ ಯಾವಾಗ ಬರ್ತದೆ ಹೇಳಿಕ್ಕಾಗೋದಿಲ್ಲ. ಅಂದರೆ ಡ್ರೆಸ್ ಹೊರಗೆ ಹಾಕುವಾಗ ಬಿಸಿಲು ಬಿತ್ತಂದ ಡ್ರೆಸ್ ಹೊರಗೆ ಒಣಗಲಿಕ್ಕೆ ಹಾಕುವಾಗ ಮತ್ತೆ ಸ್ಟಾರ್ಟ್ ಆಗ್ತದೆ ಮಳೆಗಾಲದಲ್ಲಿ ಹಾಗೇನೆ ಅಲ್ವಾ. ಸೊ ಇವಾಗ ಒಂದು ಮಳೆ ಬಂದು ಹೋಯಿತು. ಸೊ ಇವಾಗ ಪುನಃ ಕತ್ತಲೆ ಆಗಿದೆ ನೋಡಿ, ಮತ್ತೆ ಪುನಃ ಮೋಡ ಆಗಿದೆ. ಇವಾಗ 12:15 ಆಯಿತು. ಇನ್ನು ಆಫ್ಟರ್ನೂನು
ರೆಡಿಯಾಗಿ ಆಮೇಲೆ ಮನೆಗೆ ಹೋಗಬೇಕು. ರೆಡಿ ಆಗಬೇಕಂತಿಲ್ಲ, ಅಂದರೆ ಈಚೆಯಿಂದ ಒಳಗಿಂದ ಸ್ವಲ್ಪ ಹತ್ತಿರ ಆಗ್ತದೆ ದಾರಿ. ಮೇಯ್ನ್ ರೋಡಿಂದ ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗಬೇಕು. ಬಸ್ ಕೂಡ ಬರುವುದಿಲ್ಲ, ಸ್ವಲ್ಪ ಆಚೆ ಹೋಗಬೇಕು. ಸೊ ಗಾಡಿಯಲ್ಲಾದರೆ ಒಳಗಿಂದ ರೂಟ್ ಉಂಟು, ಸೊ ಅಲ್ಲಿಂದನೇ ಹೋಗೋದು. ಒಂದು 15 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೇವೆ ಗಾಡಿಯಲ್ಲಿ ಹೋದರೆ. ಒಳಗಿಂದ ಹೋಗೋದಲ್ವಾ, ಸೊ ಒಳಗೆ ರೋಡು ಸ್ವಲ್ಪ ಬೇಗ ರೀಚ್ ಆಗ್ತೇವೆ ನಾವು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವು ಕೈಕಂಬ ಹೋಗಿ ಕೈಕಂಬದಿಂದ ಆಮೇಲೆ ಮಿಜಾರಿಗೆ ಹೋಗಬೇಕು, ಹಾಗೆ. ಓಕೆ, ಇನ್ನು ಸ್ವಲ್ಪ ಹೊತ್ತಾದಮೇಲೆ ಇನ್ನು ಹೊರಡೋದು ನಾನು ಮನೆಗೆ ಹೋಗಲಿಕ್ಕೆ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ನಿಲ್ಲಕ್ಕೆ ಹೋಗ್ತಿರೋದು, ಅಂದರೆ ಸೊ ಹಾಗೆ ಖುಷಿ ಆಗ್ತಾ ಉಂಟು ನಾನು ಅಮ್ಮನ ಮನೆಗೆ ಹೋಗ್ತಿದ್ದೇನೆ ಅಂತ ಹೇಳಿದರೆ. ಸೊ ನಾನು ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಹತ್ರಡೆ ಮಾಡ್ತೇವಲ್ಲ ನಾವು, ಅದರದ್ದು ಎಲೆ ನೋಡಿ ಚೆಂದ ಉಂಟು. ಸೊ ತೋಡಲ್ಲಿ ನೀರು ಹೋಗ್ತಾ ಉಂಟು. ಓಕೆ ಗೈಸ್, ನಾನು ಅಮ್ಮನಿಗೆ ರೀಚ್ ಆದೆ ಇವಾಗ. ಗಾಡಿ ಅಂದರೆ ಕೆಳಗೇನೆ ನಿಲ್ಲಿಸಿದ್ದು ತಮ್ಮ. ಮನೆಯಲ್ಲಿ ತಂಗಿ, ತಮ್ಮ, ಅಜ್ಜಿ ಮೂವರೇನ ಇದ್ದಾರೇನ, ಅದೇ. ನೋಡಿ ಗೈಸ್, ಗುಲಾಬಿ ಆಗಿದೆ ನೋಡಿ, ತುಂಬ ಆಗಿದೆ ಗುಲಾಬಿ. ಇದು ಗುಂಡಮಲ್ಲಿಗೆ ನೋಡಿ, ಅಮ್ಮ ಎಲೆ ತೆಗೆದಿಟ್ಟಿದ್ದಾರೆ. ಹಲಸಿನ ಹಣ್ಣಿದು ಎಲೆ, ಸೊ ಎಲೆ ತೆಗೆದಿಟ್ಟಿದ್ದಾರೆ. ಇವರು ನನ್ನ ಅಜ್ಜಿ ಸುಮ್ಮನೆ ಕೂತಿದ್ದಾರೆ. ತಂಗಿ ಎಕ್ಸಾಮ್, ಸೊ ಹಾಗೆ ಓದ್ತಾ ಇದ್ದಾಳೆ. ಬೆಳಿಗ್ಗೆ ನೆನೆಸಿಟ್ಟಿದ್ದಾರೆ, ಸೊ ಹಾಗೆ ಇನ್ನು ಗ್ರೈಂಡರಲ್ಲಿ ಹಾಕಿ ಬೇಳೆ ಕೂಡ ನೆನೆಸಿಟ್ಟಿದ್ದಾರೆ ಅಮ್ಮ. ಬಿಸಿದಲ್ಲ ಮಜ್ಜಿಗೆ ಸೊಪ್ಪಿದು. ಸೊ ನೋಡಿ ಇವಾಗ ಚಂದ ಬೆಳೆದಿದೆ ನೋಡಿ ಮಜ್ಜಿಗೆ ಸೊಪ್ಪು. ಸೊ ಮಳೆಗೆ ಒಳ್ಳೆಯದಾಗಿದೆ ಈಗ. ಸೊ ಇದನ್ನು ಕಷಾಯಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಅಂದರೆ ಇನ್ನು ಮಳೆಗಾಲ ಅಲ್ವಾ, ಶೀತ, ಕೆಮ್ಮು, ಜ್ವರ ಎಲ್ಲ, ನೆಗಡಿ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ. ಸೊ ಆಗ ಇದು ಮಜ್ಜಿಗೆ ಸೊಪ್ಪು ಹಾಕಿ ಆಮೇಲೆ ಸ್ವಲ್ಪ ಕರಿಮೆಣಸು ಎಲ್ಲ ಹಾಕಿ ಆಮೇಲೆ ಕಷಾಯ ಮಾಡ್ತಾರೆ. ಸೊ ಬೇಗ ಗುಣ ಆಗ್ತದೆ ಅದರ ಕಷಾಯ ಮಾಡಿದರೆ ಬೇಗ ಗುಣ ಆಗ್ತದೆ. ಸೊ ಯಾರಿಗಾದರೂ ಇವಾಗ ಮಳೆಗಾಲ, ಎಲ್ಲರಿಗೆ ಸಹ ಈಗ ಕೆಮ್ಮು, ನೆಗಡಿ ಎಲ್ಲ, ಶೀತ ಎಲ್ಲ ಆಗ್ತದೆ. ಸೊ ಹಾಗೆ ಇದರದ್ದು ಕಷಾಯ ಮಾಡಿ ಸ್ವಲ್ಪ ಕರಿಮೆಣಸು ಹಾಕಿದರೆ ಆಯಿತು, ಖಾರ ಆಗ್ತದೆ ಕಷಾಯ. ಸೊ ಅದರದ್ದು ಕಷಾಯ ಮಾಡಿ ಕುಡಿಯಿರಿ, ಬೇಗ ಗುಣ ಆಗ್ತದೆ. ಓಕೆ, ಮಳೆ ಬಂದು ಎಲ್ಲ ನೋಡಿ ಹಸಿರಾಗಿದೆ.
ನೋಡಿ ಅಲ್ಲೊಂದು ಪೈನಾಪಲ್ ಆಗಿದೆ ನೋಡಿ, ಎಲ್ಲ ಪೈನಾಪಲ್ ಎಲೆಯಲ್ಲಿ ಉಂಟು ನೋಡಿ. ಹಿಟ್ಟು ರೆಡಿ ಆಯಿತು ಇದಕ್ಕೆ ಗುಂಡಕ್ಕೆ. ಇನ್ನು ಅದು ಉಬ್ಲಿಕ್ಕೆ ಇಡಬೇಕು ಇನ್ನು, ಅಂದರೆ ಮಾರ್ನಿಂಗ್ ಎದ್ದು ಇವಾಗ ಉಬ್ಲಿಕ್ಕೆ ಇಡೋದು, ಆಮೇಲೆ ಮಾರ್ನಿಂಗ್ ಎದ್ದು ಗುಂಡ ಮಾಡೋದು. ಸೊ ಇಲ್ಲಿ ಗುಂಡಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಎಲ್ಲ ರೆಡಿ ಆಗ್ತಾ ಉಂಟು ಮಾರ್ನಿಂಗಿಗೆ ಗುಂಡ ಮಾಡಲಿಕ್ಕೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.